ಗರ್ಲ್ಸ್ ಹತ್ರ ಎಲ್ಲಾರ ಮನೇಲೂ ಅವ್ರವ್ರ ಪರ್ಸನಲ್ ಬ್ಲೋ ಡ್ರೈಯರ್ ಅನ್ನೋದಿರುತ್ತೆ. ಆದ್ರೆ ಕರೆಕ್ಟ್ ಆಗಿರೋ ಬ್ಲೋ ಡ್ರೈಯರ್ನ ಸೆಲೆಕ್ಟ್ ಮಾಡಿದಾಗ ಮಾತ್ರನೇ ನಿಮ್ಮ ಹೇರಿಗೆ ಬೇಕಾಗಿರೋ 100% ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಸೊ ಬ್ಲೋ ಡ್ರೈಯರ್ನ ಯಾವ ಥರ ಪರ್ಚೇಸ್ ಮಾಡಬೇಕು, ಯಾವ ಮಾಡೆಲ್ ಕರೆಕ್ಟ್ ಆಗಿರುತ್ತೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಈ ಒಂದು ವಿಡಿಯೋ. ಮಾರ್ಕೆಟಲ್ಲಿ ಬೇಸಿಕ್ ಆಗಿ ನಮಗೆ 3 ಟೈಪ್ಸ್ ಆಫ್ ಬ್ಲೋ ಡ್ರೈಯರ್ ಸಿಗುತ್ತೆ. ಅದರಲ್ಲಿ ಒಂದು ಅಯಾನಿಕ್, ಒಂದು ಸೆರಾಮಿಕ್, ಇನ್ನೊಂದು ಟರ್ಮಲೈನ್. ಸೊ ಈ 3 ಬ್ಲೋ ಡ್ರೈಯರ್ಸ್ ಅಲ್ಲಿ ನಮಗೆ ಡಿಫ್ರೆಂಟ್ ಹೇರ್ ಟೈಪ್ಸ್ನ ಮತ್ತೆ ಕನ್ಸರ್ಸ್ನ ಟ್ರೀಟ್ ಮಾಡ್ತಾ ಬ್ಲೋ ಡ್ರೈ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೆರಾಮಿಕ್ ಬ್ಲೋ ಡ್ರೈಯರ್ಸ್ ಮತ್ತೆ ಸೆರಾಮಿಕ್ ಕೋಟಿಂಗ್ ಇರುವಂತಹ ಬ್ರಷಸ್ ಯೂಸ್ ಮಾಡಿ ನಾವು ಬ್ಲೋ ಡ್ರೈ ಮಾಡಿದಾಗ ಹೀಟ್ ಡಿಸ್ಟ್ರಿಬ್ಯೂಷನ್ ಅನ್ನೋದೇನಿದೆ ಈವನ್ ಆಗುತ್ತೆ. ಅದೇ ತರ ಈ ಒಂದು ಬ್ಲೋ ಡ್ರೈಯರ್ ಮತ್ತೆ ಬ್ರಷಸ್ ಏನಿದೆ ನಮ್ಮ ಪ್ರಿಸಿ ಹೇರ್ಗೆ, ಥಿನ್ ಹೇರ್ಗೆ, ಡ್ಯಾಮೇಜ್ ಹೇರ್ಗೆ ತುಂಬಾನೇ ಬೆಸ್ಟ್ ಆಗಿ ಸೂಟ್ ಆಗುತ್ತೆ. ನೆಗೆಟಿವ್ ಅಯಾನ್ಸ್ನ ಮತ್ತೆ ಇನ್ಫ್ರಾರೆಡ್ ಲೈಟ್ನ ಒಂದೇ ಸರಿ ಎಮಿಟ್ ಮಾಡುವಂತಹ ಟರ್ಮಲೈನ್ ಬ್ಲೋ ಡ್ರೈಯರ್ಸ್ನ ಯೂಸ್ ಮಾಡೋದ್ರಿಂದ ಲಾಂಗ್ ಆಗಿರುವಂತಹ ಥಿಕ್ ಆಗಿರುವಂತಹ ಹೇರ್ಗೆ ತುಂಬಾನೇ ಬೇಗ ಬ್ಲೋ ಡ್ರೈ ಮಾಡಬಹುದಾಗುತ್ತೆ. ಇದರಿಂದ ಬ್ಲೋ ಡ್ರೈ ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಹೇರಲ್ಲಿ ಶೈನ್ ಲಾಕ್ ಆಗುತ್ತೆ, ಮಾಯ್ಶ್ಚರ್ ಲಾಕ್ ಆಗುತ್ತೆ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಕೂಡ ತುಂಬಾನೇ ಬೆಸ್ಟ್ ರಿಸಲ್ಟ್ ಇದು ಕೊಡುತ್ತೆ. ಸೊ ಲಾಂಗ್ ಹೇರ್ ಇರೋರು ಇದನ್ನ ಆಪ್ಟ್ ಮಾಡಬೇಕು. ಒಂದು ಪ್ರೊಫೆಷನಲ್ ಸಲೂನ್ ಸ್ಟೈಲಲ್ಲಿ ಯಾವ ಥರ ಬ್ಲೋ ಡ್ರೈಯರ್ನ ಪರ್ಚೇಸ್ ಮಾಡಬೇಕು, ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಬೆನ್ಜೋ ಅಕಾಡೆಮಿ ಮತ್ತು ಸಲೂನ್ ಪೇಜ್ನ ಫಾಲೋ ಮಾಡ್ತಾ ಇರಿ.